ವಾಟ್ ಅ ಪರ್ಫಾರ್ಮೆನ್ಸ್. ಅಂದ್ರೆ ಸುರಿಯೋ ಮಳೆ ನೀರಲ್ಲೂ ಅವರಿಬ್ರ ಕಣ್ಣೀರ್ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ಅವರ ನಟನೆ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನಾ ನಾವು? ಚಾನ್ಸೇ ಇಲ್ಲ. ನಮ್ಮೆಲ್ಲರೂ ಒಂದು ಆಸೆ ಇದೆ. ಐ ನೋ ದೇರ್ ಆರ್ ಕ್ಲಾಸಿಕ್ ಸೀನ್ಸ್ ವಿಚ್ ವಿ ಕಾಂಟ್ ರೀಕ್ರಿಯೇಟ್, ಬಟ್ ಅಭಿಮಾನಿಗಳ ಕೋರಿಕೆ ಅಣ್ಣ ಮತ್ತೆ ಈ ತಂಗಿ ಆ ಸೀನ್ ನಮ್ಗೋಸ್ಕರ ಈ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಪರ್ಫಾರ್ಮ್ ಮಾಡಿದ್ರೆ ಈ ಕಣ್ಣುಗಳು ಧನ್ಯತೆಯನ್ನ ಪಡ್ಕೊಂಡ್ಬಿಡುತ್ತೆ. ಅಣ್ಣ, ನಿನ್ ಗಂಡ ಕೆಟ್ಟವನು, ಅದಕ್ಕೆ ಕೊಂದೆ ಅಂತ ಒಂದು ಮಾತಾದ್ರೂ ಹೇಳ್ಬೋದಾಗಿತ್ತಲ್ಲ ಅಣ್ಣ. ಹೇಗಮ್ಮ ಹೇಳಿ, ನಿನ್ ಗಂಡ ಕೆಟ್ಟವನು ಅಂತ ಹೇಳಿದ್ರೆ ನಿನ್ ಮನಸ್ಸು ಎಷ್ಟೊಂದು ಆಗುತ್ತೆ. ಅದಕ್ಕಿಂತ ನಿಮ್ಮ ಅಣ್ಣನೇ ಕೆಟ್ಟವನು ಅನ್ನೋದನ್ನ ಒಳ್ಳೇದಂತ ಅನಿಸ್ತು. For this performance. ಶಿವಣ್ಣ ಹಾಗೂ ಛಾಯಾ ಸಿಂಗ್ ಅವರ ಈ ಅಭಿನಯಕ್ಕೆ ನಮ್ಮ ಕಾರ್ಯಕ್ರಮದ ಪರವಾಗಿ ಈ ಒಂದು ಫೈರ್ ಬ್ರೇಕ್. ನಾವು ದೃಶ್ಯವನ್ನ ಪ್ಲೇ ಮಾಡ್ತೀವಿ. ಶಿವಣ್ಣ ಹಾಗೂ ಛಾಯಾ ಮೇಡಮ್ ಅವರ ದೃಶ್ಯ ನೋಡ್ತಾರೆ, ರಿಕ್ವೆಸ್ಟ್ ಮಾಡ್ತೀವಿ, ನಡ್ಕೊಂಡ್ ಬರ್ತಾರೆ. ನೋ ರಿಹರ್ಸಲ್ಸ್, ನೋ ಪ್ರಾಕ್ಟೀಸ್, ಒಂದು ಸೆಕೆಂಡ್ ಕೂಡ ಟೈಮ್ ತಗೊಳ್ದೆ ಮತ್ತೆ ಆ ಸೀನ್ ಅನ್ನ ಅಷ್ಟೇ ರಿಯಲ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ದೇ ಆರ್ ಕಾಲ್ಡ್ ದ ರಿಯಲ್ ಆರ್ಟಿಸ್ಟ್. ರಿಯಲ್ ಆರ್ಟಿಸ್ಟ್ ಅಣ್ಣ. ನಂಗೆ ಅವತ್ತು ಮಾಡ್ಬೇಕಾದ್ರೆ ಈ ಸೀನ್ ಮಾಡ್ಬೇಕಾದ್ರೆ ನಂಗೆ ತುಂಬಾ ಬ್ರಿಲಿಯಂಟ್ ಆಕ್ಟ್ರೆಸ್, ವೆರಿ ಬ್ರಿಲಿಯಂಟ್ ಆಕ್ಟ್ರೆಸ್. ಎಮೋಷನ್ಸ್ ಬಹಳ ಸಟ್ಲ್ ಆಗಿ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನನ್ನ ತಂಗಿ ನೋಡ್ದಂಗೆ ಆಯ್ತು ಪಾಪ ಅವ್ರನ್ನ ನಿಜವಾಗ್ಲೂ. ಇಟ್ ವಾಸ್ ಸೋ ಬ್ಯೂಟಿಫುಲ್, ವೆರಿ ಗುಡ್ ಆಕ್ಟ್ರೆಸ್. ಗಾಡ್ ಬ್ಲೆಸ್. ಇಲ್ಲಿ ನಾನು ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅಣ್ಣನ ಜೊತೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಗ್ಲಿಸರಿನ್ ಹಾಕೊಳ್ಳೋದು ಅಥವಾ ಬೇರೆ ಏನೇ ಇರಲು, ಅದು ಅವ್ರನ್ನ ನೋಡಿದ ತಕ್ಷಣ ಯು ಜಸ್ಟ್ ಗೆಟ್ ಇನ್ ಟು ದಟ್, ಅದು ತಾನಾಗೆ ಬಂದ್ಬಿಡುತ್ತೆ. ಅಂಡ್ ಒಂದು ವಿಷಯ ನಾನು ಅಣ್ಣನ ಬಗ್ಗೆ ಹೇಳಬೇಕು. ನಾನು ಮಫ್ಟಿ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಅಣ್ಣ ನನಗೆ ಕಾಲ್ ಮಾಡ್ತಾರೆ. ನಾನು ಏನಪ್ಪ ಅಣ್ಣ ಕಾಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಫೋನ್, ಎಲ್ಲಿದ್ಯಮ್ಮ? ಅಣ್ಣ ನಾನು ಬೆಂಗಳೂರಿಗೆ ಬಂದೆ. ಇಲ್ಲ, ಇವತ್ತು ರಾಖಿ ಹಬ್ಬ, ನಾನು ನಿನಗೆ ವಿಶ್ ಮಾಡಕ್ ಫೋನ್ ಮಾಡಿದೆ ಅಂತ. I just couldn't control my tears that day and I felt so bad that ನಾನು ಆ ದಿನ ಅಲ್ಲಿದ್ದು ಅಣ್ಣನಿಗೆ ರಾಖಿ ಕಟ್ ಬರಬೇಕಿತ್ತು. Till today I regret that moment, that I didn't tie ರಾಖಿ to ಅಣ್ಣ. I wish that, ಏನಾದ್ರು ಕೊಡ್ರೋ ಅಲ್ಲಿಂದ. ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಎಷ್ಟು ದೊಡ್ಡ ಮನ್ಸು ಅವ್ರದ್ದು. ಅವ್ರು ನನಗೆ ಕಾಲ್ ಮಾಡಿ ಅದು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಹಿ ಸ್ಟಿಲ್ ಡಿಡ್ ದಟ್. ಅಂಡ್ ವೆನ್ ಹಿ ಸೆಡ್ ನನ್ನ ತಂಗಿ ನೋಡಿದಾಗ ಆಯ್ತು, ಇಟ್ಸ್ ನಾಟ್ ಜಸ್ಟ್ ವರ್ಡ್ಸ್, ಇಟ್ಸ್ ವಾಟ್ ಹಿ ಮೀನ್ಸ್ ಫ್ರಮ್ ದ ಬಾಟಮ್ ಆಫ್ ಹಿಸ್ ಹಾರ್ಟ್. ದಟ್ಸ್ ಸಮಥಿಂಗ್. ಇಟ್ಸ್ ಲೈಕ್ I am very lucky to have him as a brother. I am very lucky. ಇದು ದೇವ್ರದ್ದು ದಾರ. ಸೊ ನನ್ನ ಪ್ರಕಾರ ದಾರ ಯಾವ್ದಾದ್ರು ಆಗಿರ್ಬೋದು, ಅವ್ರಿಗೆ ಕಟ್ಟಿದಾಗ ಅದು ರಕ್ಷಾಬಂಧನೇ ಆಗತ್ತೆ. ಸೊ ಕೈ ನಡುಗ್ತಿದೆ. ಹೌದು ಪಾಪ. ಬಹುಶಃ ಅಮೃತಧಾರೆಯ ಅಮೃತದ ಘಳಿಗೆ ಅಂತಂದ್ರೆ ಇದೆ ಅನ್ಸುತ್ತೆ ಅಷ್ಟೇ. ಅಮೃತಧಾರೆ ಮಂಡೇ ಶಾರ್ಪ್ 7 o'clock. Please do watch ಅಮೃತಧಾರೆ. ಈ ಹೂವಿನ ತರನೇ ಯಾವಾಗ್ಲೂ ಅವ್ರು ನಗ್ನಗ್ತಾ ಇರ್ಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್.
ಶಿವಣ್ಣ ಥ್ಯಾಂಕ್ ಯು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಫಾರ್ ಯೋರ್ ಲವ್ ಅಂಡ್ ಅಫೆಕ್ಷನ್. ಥ್ಯಾಂಕ್ ಯು ರಕ್ಷಿತಾ, ಶಿವಣ್ಣ and ಗೀತಕ್ಕ ಚಿನಿ ಹ್ಯಾಪಿ ಸರ್, ಆನಿವರ್ಸರಿ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ಅನುಶ್ರೀ ಅವರೇ, ಎಲ್ರಿಗೂ ಥ್ಯಾಂಕ್ಸ್. ರಾಘು ಥ್ಯಾಂಕ್ ಯು. ಇದು ಶಿವಣ್ಣ ಹಾಗೂ ಗೀತಕ್ಕ ಅವರ 37ನೇ ವಿವಾಹ ವಾರ್ಷಿಕೋತ್ಸವದ ಒಂದು ಸಂಭ್ರಮ. 37 ವರ್ಷ ಒಬ್ರಿಗೊಬ್ರು ಶಕ್ತಿಯಾಗಿ, ಬೇರೆ ಜೋಡಿಗಳಿಗೆ ಇನ್ಸ್ಪಿರೇಷನ್ ಆಗಿ, ಇವತ್ತು ಖುಷಿಯಾಗಿ ನಗನಗ್ತಾ ಒಟ್ಟಿಗೆ ಬಾಳನ್ನ ಹಂಚಿಕೊಂಡಂತಹ ಭಾಗ್ಯವಂತರು. ಅದಕ್ಕೆ ಹೇಳೋದು, ರಾಮನ್ಗಾಗಿ ಸೀತಾ, ಶಿವಗಾಗಿ ಗೀತಾ, ನೀವಿಬ್ರು ನಮ್ಮೆಲ್ಲರಿಗೂ ಸ್ವಂತ. ಹಾಗೇನೆ ಶಿವಣ್ಣ ಅವರ ಮಗಳು ನಿವೇದಿತಾ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ವೆಲ್ಕಮ್ ನಿವಿ ಅವರೇ. ಆ್ಯಂಡ್ ಗೀತಕ್ಕ ಹೇಗೆ ಶಿವಣ್ಣ ಅವರಿಗೆ ಶಕ್ತಿ, ಈಗ ಅವರು ಕೂಡ ನಿವೇದಿತಾ ಅವರು ಅವರ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಮ್ಯಾಮ್. ಹೇಗನ್ಸ್ತು ನಿಮಗೆ ಸರ್ಪ್ರೈಸ್? ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟೊಂದು ಪ್ರೀತಿ ವಿಶ್ವಾಸ ನಾನು ಎಲ್ಲೂ ನೋಡಿರಲಿಲ್ಲ. ಇದು ತುಂಬ ತುಂಬ ಟಚಿಂಗ್ ಆಯಿತು. ಆ್ಯಂಡ್ ಅನುಶ್ರೀ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಇನ್ನು ಉಳಿದವ್ರ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ವೆರಿ ನೈಸ್ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮ್ಯಾಮ್. ಹಾಗೆಯೇ ನಮ್ಮ ಕಾಂಟೆಸ್ಟೆಂಟ್ಸ್ ಕೂಡ ವೆರಿ ನೈಸ್. ಆಲ್ ಆಫ್ ಯು ಆರ್ ಗುಡ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಆಲ್. ಅಣ್ಣ 37ನೇ ಆನಿವರ್ಸರಿ ಅಣ್ಣ. ಅಷ್ಟೇನಾ? ಆ. ಅವರು ಕೇಳಿದ್ರೆ ಹೌದಾ 37 86 ಮದುವೆ ಆಗಿದ್ದು. ಸೊ ಇದು 96 ಆಗುತ್ತೆ. ಅವಾಗ ಅಪ್ಪಾಜಿ ಹತ್ರ ಹೋಗಿ, ಅಪ್ಪಾಜಿ ಇದು 10 ವರ್ಷ ಆಯ್ತು ಮದುವೆ ಆಗಿ. ಬಟ್ ಮಗ 10 ವರ್ಷ ಆಗೋಯ್ತಾ? ಹಂಗೆ ಕೇಳ, ಬಟ್ ಮಗ 10 ವರ್ಷ ಆಗೋಯ್ತಾ ಅಂದ್ರೆ ಬರ್ತ್ಡೇ ಬಂದಾಗ್ಲೂ ಸರಿ, 50 ವರ್ಷ ಆಗೋಯ್ತಾ, 45 ವರ್ಷ ಆಗೋಯ್ತಾ, ಎಲ್ಲಾ ಟೈಮ್ಲೂ ಅಷ್ಟೇನೆ. ನಾ ಮೊದಲನೇ ಮಗ, ಪ್ರೀತಿ ಮಗ ಬೇರೆ. ಸೊ ಆಫ್ಟರ್ 9 ಇಯರ್ಸ್ ಅಪ್ಪಾಜಿ ಮದುವೆ ಆಗಿ 9 ಇಯರ್ಸ್ ಆದ್ಮೇಲೆ ಹುಟ್ಟಿದ್ದು ನಾನು. ಅದಕ್ಕೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಯೂಶುವಲ್ ಆಗಿ. ಸೊ ಎವ್ರಿ ಟೈಮ್ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಹೋಗಿ ಆಶೀರ್ವಾದ ತಗೋಬೇಕಾದ್ರೂ ಒಂದು ಸ್ಮಾಲ್ ಆಗಿ ಇಷ್ಟು ವರ್ಷ ಆಗೋಯ್ತಾ ಅದು ಕಿವಿಲಿ ರಿಂಗರ್ ಆಗ್ತಾ ಇರುತ್ತೆ. ಸೊ ನಾಳೆನೇ ನಮ್ಗೆ ಅದೇ ವಾಯ್ಸೇ ಕೇಳ್ತಾ ಇರುತ್ತೆ ನಿಜವಾಗ್ಲು. 37 ಇಯರ್ಸ್ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಇನ್ನೂ ಎಷ್ಟು ವರ್ಷ ಗೊತ್ತಿಲ್ಲ ಇನ್ನುವೆ. ಲೆಟ್ ಅಸ್ ಸಿ, ಹೋಪ್ ಸದಾ ಕಾಲ ಅನ್ಯೋನ್ಯವಾಗಿರ್ಬೇಕಣ್ಣ. ನಿನ್ನ ಬಾಯರ್ಕಂದ್ರೆ ಇನ್ನೂ 100 ವರ್ಷ ಆಗ್ಲಿ ಬಿಡ. ಅದು ಅಣ್ಣ, ಅದು ಅಣ್ಣ. ಆ ಶಕ್ತಿ ಕೊಡ್ಲಿ. ಅಫ್ಕೋರ್ಸ್ ನಮ್ಗೆಲ್ಲ ಈ ಪ್ರೀತಿನೇ ನಮ್ಗೆ ಇನ್ನೇನಿಲ್ಲ. ಬಿಕಾಸ್ ಯಾವಾಗ ಡಿಕೆಡಿ ಲಾಸ್ಟ್ ಇಯರ್ ಸೀಸನ್ 6 ಇಂದ ಸ್ಟಾರ್ಟ್ ಆದ್ನು, ಐ ಥಿಂಕ್ ವಿ ಹ್ಯಾವ್ ಬಿಕಮ್ ಲೈಕ್ ಎ ಫ್ಯಾಮಿಲಿ ಮೆಂಬರ್. ಆಮೇಲೆ ಅವರು ಅಷ್ಟೇ ಗೊತ್ತಿಲ್ದೇನೋ ಡೈಲಿ ಎವ್ರಿ ಎಪಿಸೋಡ್ ಶಿ ಸ್ಟಾರ್ಟ್ ಕಮಿಂಗ್. ಆಮೇಲೆ ಕೇಕ್ಸ್, ಆಮೇಲೆ ಎಲ್ಲ ಮಕ್ಕಳಿಗೂ ಜೊತೆಲೂ ಬೆರೆಯೋದು, ಅವ್ರಿಗೂ ಎಲ್ಲರಿಗೂ ಕೇಕ್ಸ್ ಕೊಡೋದು. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್.